ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ಟೆರೆಸ್ ಗಾರ್ಡನ್ ನ ನೋಡ್ತಾ ಇದೀವಿ. ಏನಕ್ಕ ಇದ್ರಲ್ಲಿ ಸ್ಪೆಷಲ್ ಇದೆ ಈ ಸಾರಿ? ಪ್ರತಿ ಸರ್ತಿ ತೋರಿಸ್ತಾ ಇದೀರಲ್ಲ ಅನ್ಕೊಳ್ತೀರೇನೋ. ಈ ಸರ್ತಿ ಸಿಕ್ಕಾಪಟ್ಟೆ ಸ್ಪೆಷಲ್ ಇದೆ ಈ ವಿಡಿಯೋದಲ್ಲಿ. ಅವೆಲ್ಲ ಏನು ಅಂತ ಗೊತ್ತಾಗಬೇಕಿದ್ರೆ ನೀವು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ಲಾರ್ದೆ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಚಳಿಗಾಲ ಮುಗಿತಾ ಬಂತು, ಬೇಸಿಗೆ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಗಿಡ ದಿನಕ್ಕೊಂದು ತರದಲ್ಲಿ ಹೊಸ ಹೊಸ ರೂಪ ತಾಳ್ತಾ ಇರುತ್ತೆ. ಒಂದೆರಡು ತಿಂಗಳು ನೋಡಕ್ಕೆ ಒಂಥರ ಹಬ್ಬ ಇದ್ದಂಗಿರುತ್ತೆ ಗಿಡಗಳನ್ನ. ಬೇಸಿಗೆ ಅದ್ರ ಮೇಲೆ ಫುಲ್ ಬೇಸಿಗೆ ಬಂದ್ಬಿಡ್ತಂದ್ರೆ ಅವಾಗ ಗಿಡಗಳೆಲ್ಲ ಒಣಗ್ಬಿಟ್ಟು ಅಷ್ಟು ಚಂದನೇ ಇರಲ್ಲ. ಇವಾಗ ಚಂದ ನೋಡ್ಬೇಕಂದ್ರೆ ಈ ಟೈಮಲ್ಲೇ ನೋಡ್ಬೇಕು. ಗಿಡಗಳಲ್ಲಿ ಹೊಸ ಚಿಗುರಾಗ್ಲಿ, ಹೊಸ ಹೂವು ಆಗ್ಲಿ, ಹೊಸ ಬೀಜ ಆಗ್ಲಿ ನೋಡ್ಬೇಕಂದ್ರೆ ಇವಾಗ್ಲೇ ನೋಡ್ಬೇಕು. ನೋಡಿ, ಇದು ದಾಸವಾಳ. ಈ ದಾಸವಾಳನ ಎಲ್ಲ ಕಟಿಂಗ್ ತಂದು ನೆಟ್ಟಿದ್ದು. ಸಣ್ಣ ಸಣ್ಣ ಗ್ರೋ ಬ್ಯಾಗ್ದಲ್ಲೇ ನೆಟ್ಟಿದ್ದೆ ನಾನು. ಆ ಸಣ್ಣ ಗ್ರೋ ಬ್ಯಾಗನ್ನ ದೊಡ್ಡ ಗ್ರೋ ಬ್ಯಾಗ್ದಲ್ಲಿ ಇಟ್ಟಿದ್ದೀನಿ. ಇವಾಗ ಏನಾಗುತ್ತೆ ಅಂದ್ರೆ ಅದ್ರ ಬೇರ್ ಹೋಗ್ಬಿಟ್ಟು ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಮಣ್ಣಾಗೆ ಸೇರತ್ತೆ. ಅದರಲ್ಲಿರೋ ಗೊಬ್ಬರಗಳನ್ನೆಲ್ಲ ತಗೊಂಡು ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ರೀಪಾಟ್ ಮಾಡ್ಬೇಕಿದ್ರೆ ಬೇರ್ ಕಟ್ ಮಾಡ್ಬಿಟ್ಟು ನಾವು ಅದನ್ನ ಬೇರೆದ್ರಲ್ಲಿ ನೆಟ್ಕೊಳ್ಬಹುದು. ಈ ಗುಲಾಬಿ ಗಿಡ ಪಿಂಕ್ ಕಲರ್ ನಾಟಿ ಗುಲಾಬಿ, ಇದು ತುಂಬಾ ಪರಿಮಳ ಇರುತ್ತೆ. ಕೆಳಗಡೆ ದೊಡ್ಡ ಗಿಡ ಇದೆ, ಅದನ್ನ ಪ್ರೂನ್ ಮಾಡಿದವಾಗ ಅದು ಕಟಿಂಗ್ ಬಿಸಾಕೋದು ಯಾಕೆಂದ್ರೆ ತಂದ್ಬಿಟ್ಟು ಒಂದು ಪಾಟ್ ಅಲ್ಲಿ ನೆಟ್ಟಿದ್ದೆ. ಅದು ಎಷ್ಟು ಚೆನ್ನಾಗಿ ಚಿಗುರು ಬಂದೆ ನೋಡಿ. ಇದನ್ನ ಸ್ವಲ್ಪ ನಾನು ಪಿಂಚಿಂಗ್ ಮಾಡಿದ್ದೆ. ಪಿಂಚಿಂಗ್ ಮಾಡಿದ ಹೊಸ ಹೊಸ ಚಿಗುರು ಬಂದ್ಬಿಟ್ಟು ಬುಷ್ಯ ಕಾಣಿಸ್ತಾ ಇದೆ ಗಿಡ. ಅದರಲ್ಲಿ ತುಂಬಾ ಹೂವು ಬರುತ್ತೆ. ಆಮೇಲೆ ಇದು ಕಲೋಂಚೆ. ಈ ಕಲೋಂಚೆ ನನ್ನ ಹತ್ರ 2 ತರದಲ್ಲಿದೆ. ಒಂದು ಸಿಂಗಲ್ ಪೆಟಲ್, ಒಂದು ಡಬಲ್ ಪೆಟಲ್. ಸೇಮ್ ಒಂದೇ ಕಲರು. ಬೇರೆ ಬೇರೆ ಕಲರ್ ನಾನೇನು ತಂದು ನೆಟ್ಟಿಲ್ಲ, ಕಲೆಕ್ಟ್ ಮಾಡಿಲ್ಲ. ನೆಕ್ಸ್ಟ್ ಇಯರ್ ನೋಡೋಣ. ಸ್ವಲ್ಪ ಬೋರ್ ಅನ್ಸ್ಬೋದು. ಬೋರ್ ಅನ್ಸಿದ್ರು ಕೂಡ ಸ್ವಲ್ಪ ತಡ್ಕೊಂಡು ನೋಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಆಗೋ ಕೆಲವೊಂದಷ್ಟು ಇದನ್ನ ನಾನು ಹೇಳ್ತೀನಿ. ಓಕೆನಾ? ಇದರಲ್ಲಿ ಹೂವು ಇನ್ನೂ ಬರ್ಲಿಲ್ಲ. ಯಾವ ತರದ ಹೂವು ಬರುತ್ತೆ ಇನ್ನೂ ಗೊತ್ತಿಲ್ಲ. ಈ ಸೇವಂತಿಗೆ ಹೂವಿನ ಬಗ್ಗೆ ಕೂಡ ನಿಮ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಸಾಸಿವೆ ಗಿಡ ನೋಡಿ. ಈ ಸಾಸಿವೆ ಗಿಡ ಅನ್ನೋದು ಪ್ರತಿ ಗಾರ್ಡನ್ ಅಲ್ಲಿ ಇರ್ಬೇಕಂತ ನಾನು ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಈ ಸಾಸಿವೆ ಗಿಡದ ಹೂವ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಇದು ಪಾಲಿನೇಷನ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹನಿ ಬೀಸ್ ಆಗಲಿ, ಬಟರ್ಫ್ಲೈಸ್ ಆಗಲಿ, ಇವೆಲ್ಲ ಚೆನ್ನಾಗಿ ಬರುತ್ತೆ. ಹಾಗೆ ಇದ್ರ ಎಲೆಗಳನ್ನ ನಾವು ಅಡಿಗೆಲಿ ಕೂಡ ಬಳಸ್ಕೊಳ್ಬಹುದು. ತುಂಬಾ ಡಬಲ್ ಬೆನಿಫಿಟ್ ಅಂತಾನೆ ಹೇಳ್ಕೊಳ್ಬಹುದು ಈ ಸಾಸಿವೆನ. ಯಾವುದೇ ತರದ ವಾತಾವರಣ ಕೂಡ ಹೊಂದ್ಕೊಳ್ಳುತ್ತೆ. ಹಾಗೆ ಇಲ್ಲೆಲ್ಲ ಕೆಲವುದೆಲ್ಲ ಹೊಸ ಹೊಸ ಗಿಡಗಳನ್ನೆಲ್ಲ ಹಾಕಿದ್ದೀನಿ. ಕೆಲವುದೆಲ್ಲ ತನ್ನಷ್ಟು ತಾನೇ ಬೀಜ ಹುಟ್ಟಿದೆ. ಆ ತನ್ನಷ್ಟು ತಾನೇ ಬೀಜ ಹುಟ್ಟಿದ್ರಲ್ಲಿ ಕೆಲವುದು ಸೀಸನ್ ಅಲ್ದಿದ್ದು ಹುಟ್ಕೊಂಡಿದ್ದದ್ ಮಾತ್ರ ಅದು ಬೆಳೆಯೋದಿಲ್ಲ. ಸೀಸನ್ ಕರೆಕ್ಟ್ ಆಗಿ ಏನಾದ್ರು ಹುಟ್ಕೊಂಡಿದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ. ಇದು ತುಳಸಿ ಗಿಡ. ಇದ್ರ ಬಗ್ಗೆ ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಬೇಸಿಗೆಗೆ ಹೇಗಾಗಿದೆ ನೋಡಿ. ಈ ಬೇಸಿಗೆ ಕಾಲದಲ್ಲಿ ತುಳಸಿನ ಹೇಗೆ ಕಾಪಾಡ್ಕೊಳ್ಬೇಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೋಡಿ, ಇದು ಅಡೇನಿಯಂ. ಇದು ಬೀಜದಿಂದ ಬಂದಂತ ಅಡೇನಿಯಂ ಗಿಡ. ಇದು ಒಂದು ಬೆರಳಷ್ಟಿದೆ ನೋಡಿ. ನೀವು ನೋಡ್ತಾ ಇರ್ಬೋದು. ಒಂದು 4 ಇಂಚಿದೆ. ಅದರಲ್ಲಿ ಎಷ್ಟು ಹೂವು ಬಂದೆ ನೋಡಿ. ಗೊಂಚಲು ಹೂವಾಗಿದೆ. ಇನ್ನೂ ಸೀಸನ್ ಸ್ಟಾರ್ಟ್ ಆಗಿಲ್ಲ ಈ ಅಡೇನಿಯಂಗೆ. ಇದನ್ನ ಎಲ್ಲ ರೀಪಾಟ್ ಮಾಡಬೇಕು. ರೀಪಾಟ್ ಮಾಡುವಾಗ ಏನೇನು ಮಾಡ್ಬೇಕಂತ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸೇವಂತಿಗೆ ಗಿಡದ ಬಗ್ಗೆ ಮುಂದೆ ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಈ ಡೇರೆ ಹೂವನ್ನು ನೋಡೋಣ. ನಮ್ಮ ಊರ್ ಕಡೆ ಎಲ್ಲ ಇವಾಗ ಮಳೆಗಾಲದಲ್ಲಿ ಮಾತ್ರ ಡೇರೆ ಹೂ ಆಗ್ತಾ ಇರತ್ತೆ. ಈ ಡೇರೆ ಹೂಗಳನ್ನೆಲ್ಲ ನೋಡಿ ನಿಮ್ಗೆ ಕೆಲವರಿಗೆ ಆಶ್ಚರ್ಯ ಆಗಿರ್ಬೋದು. ಮುಖ್ಯವಾಗಿ ಮಲೆನಾಡಲ್ಲಿ ಇದ್ದವರಿಗೆ ಇಷ್ಟೊಂದು ಡೇರೆ ಹೂ ಈ ಸೀಸನ್ ಅಲ್ಲಿ ಆಗುತ್ತಾ ಅಂತ. ಎಸ್, ನಮ್ ಕಡೆ ಅಂದ್ರೆ ನಮ್ಮ ಹೈದರಾಬಾದ್ ಕಡೆ ಚಳಿಗಾಲದಲ್ಲೇ ಡೇರೆ ಹೂ ಆಗುತ್ತೆ. ಮಳೆಗಾಲದಲ್ಲಿ ಬೆಳೆಯುತ್ತೆ ಅಷ್ಟೇ, ಗಿಡ ಬಿಟ್ರೆ ಹೂ ಆಗೋದಿಲ್ಲ. ಚಳಿಗಾಲದಲ್ಲಿ ಇಲ್ಲಿ ಹೂ ಆಗುತ್ತೆ. ಅದೇನೋ ಗೊತ್ತಿಲ್ಲ. ಮಳೆಗಾಲದಲ್ಲೂ ಈ ಗಿಡಗಳೆಲ್ಲ ಇತ್ತು ನನ್ನ ಹತ್ರ, ಅದ್ರ ಹೂವು ಆಗಿರ್ಲಿಲ್ಲ. ಚಳಿ ಬಂದ್ರ ಮೇಲೆ ಹೂವು ಆಗಿದ್ ನೋಡಿ. ಎಷ್ಟು ಚೆನ್ನಾಗಿದೆ. ಇದು ಕೆಲವುದೆಲ್ಲ ಬೀಜದಿಂದ ಬಂದಿದ್ದು, ಕೆಲವುದಿಂದ ಗಡ್ಡೆಯಿಂದ ಬಂದಿದ್ದು. ಇದ್ರ ಬಗ್ಗೆ ಕೂಡ ನಿಮ್ಗೆ ಡೇರೆ ಹೂವಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದಕ್ಕೆ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಆಮೇಲೆ ಇದು ಸೊಣೆ ಹೂವು. ಸೊಣೆ ಹೂವು ಮಳೆಗಾಲದಲ್ಲಿ ಬರುವಂತ, ಚಳಿಗಾಲದಲ್ಲಿ ಕೂಡ ಬರ್ತಾ ಇದೆ. ಯಶಸ್ವಿಯಾಗಿ ಬೇಸಿಗೆ ಕೂಡ ಹೋಗೋಕೆ ರೆಡಿ ಆಗಿದೆ. ಯಾವ ತರ ಹೂ ಆಗುತ್ತೆ ನೋಡೋಣ. ಆಮೇಲೆ ಈ ಪುದೀನ ನೋಡಿ. ಇದು ಕಟಿಂಗ್ ನೆಟ್ಟಿದ್ದು ನೋಡಿ. ಎಷ್ಟು ಚೆನ್ನಾಗಿ ಗ್ರೋ ಬ್ಯಾಗ್ ತುಂಬಾ ಬೆಳ್ಕೊಂಡಿದೆ. ಹತ್ರ ಬರ್ತಿದ್ರೇನೆ ಘಮ್ ಅಂತ ಇರುತ್ತೆ. ಒಳ್ಳೆ ಸ್ಮೆಲ್ಲು. ಮನೆಯಲ್ಲೇ ನಾವು ನೆಟ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ಇದು ಪಾಲಕ್ ಸೀಡ್ಸ್. ಇದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಇದೊಂಥರ ಜಾತಿ ಹೂವು. ಇದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೂವು ಆಗ್ತಾ ಇರುತ್ತೆ. ಬೇಸಿಗೆಯಲ್ಲಿ ಒಣಗಿ ಹೋಗ್ತಾ ಇದೆ. ಇದು ನೋಡಿ, ಇದು ನಮ್ ಕಡೆ ಎಲ್ಲ ಇರುತ್ತಲ್ಲ ಮುತ್ತು ಮಲ್ಲಿಗೆ, ಅದೇ ತರದ್ದು ಪಿಂಕ್ ಕಲರ್. ಆಮೇಲೆ ಇಲ್ಲಿ ನೆಕ್ಸ್ಟ್ ತೋರಿಸ್ತಾ ಇರೋದು ನಿಮ್ಗೆ ಲಿಂಬೆ ಗಿಡ. ಈ ಲಿಂಬೆ ಗಿಡ ಒಂದು 5-6 ವರ್ಷದಿಂದ ನನ್ನ ಹತ್ರ ಇದೆ. ಇಷ್ಟು ತನಕನು ಅದು ಪಾಪ ಒಂದು ಹೂವು ಪಾಪ ಕೂಡ ಹೋಗ್ಲಿಲ್ಲ ಅದು. ಯಾಕಂತ ಹೇಳಿದ್ರೆ ಅದೇ ಪಾಟ್ ಅಲ್ಲಿ ಹಾಗೇ ಇದೆ. ಅದು ಚೇಂಜ್ ಮಾಡಕ್ ಹೋಗಿಲ್ಲ ನಾನು.
ಈ ಸೇವಂತಿಗೆ ಗಿಡದ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಗೆ ಮಾಡೋದು, ಯಾವ ತರ ಕೇರ್ ತಗೊಳ್ಬೇಕು ಎಲ್ಲದ್ರ ಬಗ್ಗೆ ನಾವು ನೋಡೋಣ. ಇಲ್ಲೊಂದು ಪೇರ್ಲೆ ಗಿಡ ನೋಡಿ, ಎಲ್ಲ ಕಚಕ್ 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 ಅನ್ಸ್ಬಿಟ್ಟಿದೀನಿ. ಎಲ್ಲ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಚಿಗುರು ಬರ್ತಾ ಇದೆ. ಈ ಕೆಲವರು ಈಗ ಪ್ರೂನ್ ಮಾಡ್ಬೇಕು ಅಂದ್ಕೊಳ್ಳೋರು ಪ್ರೂನ್ ಮಾಡ್ಬಿಡಿ. ಹೂವಿನ ಗಿಡಗಳಿಗಾಗ್ಲಿ ಹಣ್ಣಿನ ಗಿಡಗಳಿಗಾಗ್ಲಿ ಪ್ರೂನ್ ಮಾಡಿದ್ರೆ ಈ ಸೀಸನ್ ಅಲ್ಲಿ ಅಂದ್ರೆ ಇನ್ನೊಂದು 15-20 ದಿವಸ ತುಂಬಾ ಚೆನ್ನಾಗಿ ಚಿಗುರು ಬರುತ್ತೆ. ಈ ತುಳಸಿ ಬೀಜ ಹಾಕಕ್ಕೆ ಎಷ್ಟು ಬಿಟ್ಟಿದ್ದೀರಾ ಅನ್ಕೊಂತೀರೇನೋ, ಇದ್ರ ಬೀಜ ತಯಾರಾಗ್ಬಿಟ್ಟು ಕೆಳಗಡೆ ಬಿದ್ದು ಹೊಸ ಗಿಡ ಹುಟ್ಲಿ ಅಂತ ದುರಾಲೋಚನೆ. ಒಂದು ದೂರದ ಆಲೋಚನೆ ಅಷ್ಟೇ. ಆಮೇಲೆ ಇದು ಟರ್ಟಲ್ ವೈನ್, ಆಮೇಲೆ ಇದೆಲ್ಲ ಪೊರ್ಚುಲಕ, ಟೇಬಲ್ ರೋಸ್ ತರದ್ದು. ಇದು ನೋಡಿ, ಇದನ್ನ ಮುಖ್ಯ ನಿಮಗೆ ತೋರಿಸ್ತೇನೆ. ಇದು ಯಾವುದೇ ತರದ ಹೂವು ಆಗ್ಲಿ ಹಣ್ಣಾಗ್ಲಿ ಅಥವಾ ಒಳ್ಳೆ ಗಿಡ ಆಗ್ಲಿ ಯಾವುದೂ ಅಲ್ಲ. ಇದೊಂದ್ ಜಾತಿ ಹೂವು, ಇದು ಹುಲ್ಲು. ಆ ಹುಲ್ಲಲ್ಲಿ ಬಂದಂತ ಬೀಜ ನೋಡಿ ಯಾವ ತರ ಇದೆ ನೋಡಿ. ನೋಡಕ್ ಅಷ್ಟು ಚೆನ್ನಾಗಿ ಮುದ್ದಾಗಿತ್ತಲ್ಲ, ಅದಕ್ಕೆ ನಾನು ತೆಗಿಯಕ್ ಮನ್ಸು ಬರಲ್ಲ, ಹಾಗೆ ಬಿಟ್ಟಿದೀನಿ. ಆಮೇಲೆ ಏನೋ ಕ್ಲೀನ್ ಮಾಡ್ತಾ ಕಿತ್ತಾಕ್ತೀನಿ ಅಷ್ಟೇ. ಈ ಡಬ್ಬುಗಳಲ್ಲೆಲ್ಲ ಪೋರ್ಚುಲಕನ ಇಟ್ಟಿದ್ದೀನಿ. ಪಾಪ ನಮ್ ಸೇವಂತಿಗೆ ಗಿಡ ನೋಡಿ, ಇದೇ ಒಂದ್ 20 ದಿವಸದ ಮುಂಚೆ ಈ ಪ್ಲೇಸ್ ನೋಡಿದ್ರೆ ಕಣ್ಣುಗೆ ಎಷ್ಟು ಆನಂದ ಆಗ್ತಿತ್ತು ಅಂದ್ರೆ ಅಷ್ಟು ಆನಂದ ಆಗ್ತಿತ್ತು. ಇವಾಗ ನೋಡಿ ಯಾವ ತರ ಪಾಪ ಒಣಗಿ ಹೋಗಿದೆ. ಪಕ್ಕದಲ್ಲಿ ಒಂದು ಕೊಟ್ಟಿದ್ದೀನಿ ನೋಡಿ, ಹೂ ಆದಾಗ ಈ ತರ ಇತ್ತು, ಇವಾಗ ಈ ತರ ಆಗಿದೆ. ಇದರಲ್ಲಿ ಬೀಜ ಕೂಡ ಬರಕ್ ಚಾನ್ಸಸ್ ಇದೆ. ಸೇಲ್ ಮಾಡ್ತಾ ಇದ್ದಾರೆ, ಎಲ್ಲಿ ನಮ್ಮ ಆನ್ಲೈನ್ ಅಲ್ಲೆಲ್ಲ ಸೇಲಿಗೆ ಇದೆ. ಅದರಲ್ಲಿ ಎಷ್ಟು ಗಿಡ ಬರುತ್ತೋ ನನ್ಗಂತೂ ಗೊತ್ತಿಲ್ಲ. ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಗಿಡದ ಬೀಜನ ಹಾಗೆ ಬಿಡ್ತೀನಿ, ನೋಡೋಣ ಅದ್ರಲ್ಲಿ ಬೀಜ ಬರುತ್ತಾ ನೋಡ್ಬಿಟ್ಟು ಅದು ಕಲೆಕ್ಟ್ ಮಾಡಿ ಇಡ್ತೀನಿ. ಉಳಿದ ಗಿಡಗಳನ್ನ ಏನ್ ಮಾಡ್ತೀನಿ, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲೇ ತಿಳ್ಕೊಳ್ಳೋಣ. ಅದ್ ನೋಡ್ಬೇಕು ತಿಳ್ಕೊಳ್ಬೇಕಂತಿದೆ. ನೆಕ್ಸ್ಟ್ ವಿಡಿಯೋದವರೆಗೂ ಕಾಯ್ಬೇಕು. ಇದು ನೋಡಿ, ಇದು ಅನಾನಸ್. ಮೊನ್ನೆ ಕೇಸರಿ ಬಾತ್ ಮಾಡಕ್ಕೆ ತರಿಸಿತ್ತು, ಆ ಗಿಡ ನೆಟ್ಟಿದ್ದೆ ನಾನು. ಇದು ಕಳೆದ ವರ್ಷ ನೆಟ್ಟಿದ್ದು. ಪ್ರತಿ ವರ್ಷ ಒಂದ್ಸರ್ತಿ ಮಾಡ್ತೀರಾ ಅನ್ಕೊಳ್ಬೇಡಿ. ಯಾವಾಗಲೂ ನಾವು ಅನಾನಸ್ ತರೋದು ಬಹಳ ಕಮ್ಮಿ, ತುಂಬಾ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿ. ತಂದವಾಗ ಮಾತ್ರ ನೆಟ್ಟಿರ್ತೀನಿ. ಇದನ್ನ ಹೊರಗೆ ಕೆಳಗಡೆ ನೆಲದ ಮೇಲೆ ನೆಟ್ಟು ತುಂಬಾ ಚೆನ್ನಾಗಿ ಕಾಯಿ ಬರುತ್ತೆ. ಅದು ನನ್ನ ಪಾಟಲ್ಲಿ ಇರೋದ್ರಿಂದ ಹಾಗೆ ಇದೆ. ನೋಡೋಣ, ಇದೇ ನನ್ನ ಹತ್ರ ಅನ್ಕೊಳಕಾದ್ರೆ ಇರುತ್ತಲ್ಲ, ತಿನ್ನಕ್ ಬೇಕಾದಷ್ಟು ಹೊರಗಡೆ ಸಿಕ್ಕುತ್ತೆ. ನೋಡಿ, ಇದು ವೆದರ್ ಚೇಂಜ್ ಆದಂಗೆ ಈ ಇದು ಪೋರ್ಚುಲಕ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿ. ಅದೇ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಮಾತ್ರ ಪೂರ್ತಿ ಸತ್ತೋದಂಗಿರುತ್ತೆ. ಇಲ್ಲಿ ನೋಡಿ ಕಲೋಂಚೆ ನೋಡಿದ್ರಲ್ಲ, ಇದು ಎಲೆಯಲ್ಲಿ ಕೂಡ ಬರುತ್ತೆ. ಹಾಗೆ ಬದನೆ ಗಿಡ ನೆಟ್ಟಿದ್ದೀನಿ. ಹಾಗೆ ಇದು ನಮ್ದು ಹೊನಗನೆ ಸೊಪ್ಪು. ಹೊನಗನೆ ಸೊಪ್ಪು ಸಣ್ಣ ಕಟಿಂಗ್ ನೆಟ್ರು ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಹೊನಗನೆ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೇದು. ಹಾಗೆ ಈ ಸೊಪ್ಪು ಕೂಡ ಹೆಸರೇನೋ ನಂಗೆ ಗೊತ್ತಿಲ್ಲ, ಅದು ಸ್ವಲ್ಪ ಹುಳಿಯಾಗಿರುತ್ತೆ. ಇದನ್ನು ಕೂಡ ನಾವು ಅಡಿಗೆಲ್ಲ ಬಳಸ್ಕೊಳ್ಬಹುದು. ಅದು ಜಿನಿಯಾ. ಹಾಗೆ ಇದನ್ನ ರೀಪಾಟ್ ಮಾಡಿದೀನಿ, ಆಲದ ಗಿಡನ. ಈ ಆಲದ ಗಿಡನ ರೀಪಾಟ್ ಮಾಡಿ ಅಕ್ಕ ಪಾಟಲ್ಲಿ ಇಟ್ಟಿದ್ರಲ್ಲ, ಏನಾದ್ರು ಪ್ರಾಬ್ಲಮ್ ಇಲ್ವಾ ಅಂದ್ರೆ, ಹೀಗೆ ಬಿಟ್ರೆ ಖಂಡಿತ ಪ್ರಾಬ್ಲಮ್ ಇದೆ, ಅದು ಕೆಳಗಡೆ ಹೋಗುತ್ತೆ. ನಾವ್ ಯಾವಾಗ್ಲೇ ಆಗ್ಲಿ ಬೋನ್ಸೈ ಮಾಡ್ತಾ ಇರ್ಬೇಕಿದ್ರೆ ಅದರ ಸ್ಟ್ಯಾಂಡ್ ಮೇಲೆ ಇಡ್ಬೇಕು, ಆವಾಗ ನಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಇರಲ್ಲ. ಇದು ರೈನ್ ಲಿಲ್ಲಿ. ಈ ರೈನ್ ಲಿಲ್ಲಿ ಅಂತ ಹೆಸರೇ ಹೇಳುವಾಗೆ, ಮಳೆ ಬಂದ್ರೆ ಸಾಕು, ಒಂದು 4 ಹನಿ ಬಂದ್ರು ಸಾಕು, ಇದ್ರಲ್ಲಿ ತುಂಬಾ ಚೆನ್ನಾಗಿ ಫುಲ್ ಆಗಿ ಹೂ ಬರುತ್ತೆ. ಇದು ನೋಡಕ್ಕೆ ತುಂಬಾ ಚಂದವಾದ ಒಂದು ಹೂವು ಇದು. ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ ಇದೆ. ಇದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ. ಇನ್ನು ನೆಕ್ಸ್ಟ್ ಇದನ್ನ ರೀಪಾಟ್ ಮಾಡ್ತಿದ್ದಾಗ ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಮುಂದ್ಬರೋ ವಿಡಿಯೋಗಳಲ್ಲಿ ಇಂಥದ್ರೆಲ್ಲ ಬಗ್ಗೆ ನಾವು ನೋಡೋಣ. ಹಾಗೆ ಇಲ್ಲೊಂದು ಅವರೆ ಗಿಡ ಇದೆ. ಇದು ಎಷ್ಟು ದಪ್ಪ ಬೆಳ್ಕೊಂಡಿದೆ ನೋಡಿ. ಕಂಪ್ಲೀಟ್ ಆಗಿ ಇದಿಷ್ಟು ಬೆಳ್ಕೊಂಡ್ಬಿಟ್ಟಿತ್ತು. ಇದನ್ನೆಲ್ಲ ನಾನು ಕಟ್ ಮಾಡ್ಬಿಟ್ಟಿದ್ದೆ. ಯಾಕಂತ ಹೇಳಿದ್ರೆ ಅಷ್ಟಷ್ಟು ಕಾಯಿ ತಿನ್ನಕ್ಕೂ ಕೂಡ ಬೇಜಾರು. ಎಷ್ಟು ಅಂತ ತಿಂತೀವಿ, ವಾರಕ್ಕೆ 4-5 ಸರ್ತಿ ಅದನ್ನೇ ತಿನ್ನಕ್ಕಾಗಲ್ಲ. ಒಂದ್ಸರ್ತಿ ಬಂತಲ್ಲ ಅಂದ್ರೆ 2-3 kgs ಬರ್ತಾ ಇರತ್ತೆ. ಅದಕ್ಕೋಸ್ಕರ ಕಟ್ ಮಾಡ್ಬಿಟ್ಟಿದ್ದೆ ನಾನು. ಹಾಗೆ ಈ ಸೈಡಿನ ಮಾತ್ರ ಇನ್ನು ತೆಗಿಲಿಲ್ಲ, ಒಣಗಿದ್ದ ತೆಗಿಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂಡಿಗೆ ಹಪ್ಪಳ ಮಾಡ್ಕೊಳಕ್ ಆಗಲ್ಲ ಕೆಳಗಡೆ, ಅದ್ರ ಕೆಳಗಡೆ ಇರೋದು ಪ್ಲೇಸ್ ಅಲ್ಲಿ. ಇಷ್ಟು ದಿವಸ ತನಕ ಅದು ಹಾಗೆ ಗಿಡ ಬೆಳೆಸಿ ಬಿಟ್ಬಿಟ್ಟಿದ್ದೆ. ಇನ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಇದ್ ಮಾಡಿದ್ರೆ ಕೆಳಗಡೆ ನಮ್ಗೆ ಒಣಸ್ಕೊಳಕ್ ಆಗತ್ತೆ. ಹಾಗೆ ಈ ಡೇರೆ ಹೂವು ನೋಡಿ, ಎಷ್ಟು ಹೂವಾಗಿದೆ ನೋಡಿ. ಇಲ್ಲೂ ಕೂಡ ಈ ಹೂವಿನ ಗಿಡದ ಬಗ್ಗೆ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು. ಇದು ಅಕ್ಕನ ಮನೆಯದೇ ತಂದ ಗಿಡ. ಇದು ಹೊಸದಾಗಿ ಹೂ ಆಗ್ತಾ ಇದೆ, ಯೆಲ್ಲೋ ಕಲರ್, ತುಂಬಾ ಚೆನ್ನಾಗಿದೆ. ಅದ್ರ ಹೆಸರು ಏನಂತ ಗೊತ್ತಿದ್ದು ನಂಗೆ ಕಾಮೆಂಟ್ ಮಾಡಿ. ಹಾಗೆ ಇಲ್ಲಿ ಇನ್ನೊಂದು ನೋಡಿ, ಆ ಡೇರೆ ಹೂವಿಂದು ಎಷ್ಟು ಉದ್ದಕ್ಕೆ ಬೆಳ್ಕೊಂಡ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಹೂವಾಗಿದೆ ನೋಡಿ. ಪೂರ್ತಿ ಮೇಲೆ ಹೋಗ್ಬಿಟ್ಟಿದೆ. ಇದರಲ್ಲಿ ಬೀಜ ಆಗತ್ತೆ. ಆ ಬೀಜ, ಇಷ್ಟೊಂದು ಬೀಜ ನಾನು ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ, ನಾನು ಕೆಲವೆಲ್ಲ ಹೂ ತಗೊಂಡೋಗಿ
ದೇವ್ರಿಗೆ ಇಟ್ಬಿಡ್ತಿದ್ದೀನಿ. ಅದು ಮೇಲ್ಗಡೆ ಇದೆ, ಹೌದಪ್ಪ ಹೊರಗಡೆ ಯಾರೋ ನೋಡ್ತಾರೆ ಚಂದವಾಗಿದೆಯಲ್ಲ ಅನ್ನೋಕ್ಕೂ ಕೂಡ ಇಲ್ಲ, ಅಷ್ಟು ಮೇಲ್ ಹೋಗ್ಬಿಟ್ಟಿದೆ. ಮೇಲ್ಗಡೆ ನಮ್ಮ ಮನೇಲಿ ಹೋಗೋದ ನಾನು ನನ್ನ ಸೊಸೆ ಬಿಟ್ರೆ ಬೇರೆ ಯಾರು ಟೆರೆಸಿಗೆ ಹೋಗೋದೇ ಇಲ್ಲ, ನಾವು ಮಾತ್ರ ನೋಡ್ಕೊಳ್ಬೇಕಾದ್ರೆ ಚಂದ. ಅದೇ ದೇವ್ರ ಮೇಲೆ ಇಟ್ರೆ ಪಾಪ ದೇವ್ರಾದ್ರು ಆನಂದವಾಗಿರ್ತಾನಲ್ಲ ಅಂತ ಕೆಲವು ಹೂವೆಲ್ಲ ಕೊಯ್ದ್ಬಿಟ್ಟು ದೇವ್ರಿಗೆ ಇಡ್ತೀನಿ. ಬೀಜಕ್ಕೆ ಮಾತ್ರ ಕೆಲವೊಂದು ಹೂವನ್ನು ಹಾಗೆ ಬಿಟ್ಟಿದ್ದಿದೆ, ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಸೀಸನ್ಗೆ ಬೇಕಲ್ವಾ. ಆದ್ರೂ ನಾನು ನೆಕ್ಸ್ಟ್ ಇನ್ನೊಂದು ಪ್ಯಾಕೆಟ್ ಹಾಗೆ ಇದೆ, ತರಿಸಿದ್ ಹಾಗೆ ಇದೆ. ಆಮೇಲೆ ಇದು ನೋಡಿ, ಇದೆಷ್ಟು ಚೆನ್ನಾಗಿದೆ. ಇದು ಯಾವ್ದೋ ಹೂವಿನ ಗಿಡ ಅನ್ಕೊಂತೀರೇನೋ, ಖಂಡಿತವಾಗ್ಲೂ ಹೂವಿನ ಗಿಡ ಅಲ್ಲ, ಇದು ಸೊಪ್ಪು ತರಕಾರಿ, ಅದ್ರಲ್ಲಿ ಬಂದ ಬೀಜ ಇದು. ಅದು ನೋಡಿ, ಇದು ಸ್ವಲ್ಪ ದಿವ್ಸಕ್ಕೆ ಹೋದ್ರೆ ಪಿಂಕ್ ಕಲರ್ ಹೋಗ್ಬಿಟ್ಟು ವೈಟ್ ಕಲರ್ ಆಗೋಗುತ್ತೆ, ಅಂದ್ರೆ ಒಣಗೋಗುತ್ತೆ. ಇದು ಹುಣಸಿಕ್ ಸೊಪ್ಪು ಅಂತಾರಲ್ಲ ಅದಿದು. ಒಂದ್ ಸ್ವಲ್ಪ ಹುಳಿ ಇರುತ್ತೆ, ಪಾಲಕ್ ಸೊಪ್ಪು ಇದ್ದಂಗೆ ಇರುತ್ತೆ ನೋಡಿ. ಇದನ್ನ ಕಟ್ ಮಾಡ್ಲಿಲ್ಲ ಅಂದ್ರೆ ಅದೇ ತರ ಬೀಜ ಆಗತ್ತೆ. ಒಂದ್ಸತಿ ಬೀಜ ರೆಡಿ ಆಗ್ಬಿಟ್ರೆ, ಅದು ಹೂವು ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಈ ಎಲೆಗಳೆಲ್ಲ ಕಂಪ್ಲೀಟ್ ಆಗಿ ಒಣಗಿ ಹೋಗ್ಬಿಡುತ್ತೆ. ಅದನ್ನ ನಾವು ಹೂವು ಬರಕ್ ಬಿಡದಿದ್ರೆ ಇದು ಎಲೆ ಬರ್ತಾನೆ ಇರತ್ತೆ, ಆವಾಗ ನಾವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಬೇಳೆ ಗಿಳೆ ದಾಲ್ ತರ ಮಾಡ್ಕೊಳಕ್ಕಾಗತ್ತೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ. ಆಮೇಲೆ ನೆಕ್ಸ್ಟ್ ಈ ಟೊಮೆಟೊ ನೋಡಿ. ಈ ಟೊಮೆಟೊ ಇದು ಏನಂತ ಗೊತ್ತಾಯ್ತಾ ನಿಮ್ಗೆ? ಇದು ಎಲೆ ನೋಡ್ತಾ ಇದ್ರೆ ಕೆಲವರಿಗೆ ಗೊತ್ತಿರಲ್ಲ, ಗೊತ್ತಿದ್ದವ್ರಿಗೆ ಗೊತ್ತಾಗಿರ್ಬೋದು. ಇದು ಚೆರಿ ಟೊಮೆಟೊ ಅಂತಾರೆ. ಈ ಚೆರಿ ಟೊಮೆಟೊ ನಾವು ಮಾರ್ಕೆಟ್ ಅಲ್ಲಿ ತಗೊಳಕ್ ಹೋದ್ರೆ ತುಂಬಾ ರೇಟ್ ಇರುತ್ತೆ, ಎಲ್ಲ ಕಡೆ ಸಿಕ್ಕೋದು ಕೂಡ ಇಲ್ಲ. ಇದು ನಿಮ್ಗೆ ಏನಾದ್ರು ಬೀಜ ಸಿಕ್ಕಿದ್ರೆ ಅದು ತರ್ಸ್ಕೊಂಡು ಬೆಳೆಸ್ಕೊಳಕ್ಕೆ ಪ್ರಯತ್ನ ಮಾಡಿ. ಗೊಂಚಲಲ್ಲಿ ಆಗ್ತಾ ಇರತ್ತೆ. ಇದ್ರಲ್ಲಿ ಸಿಕ್ಕಾಪಟ್ಟೆ ಕಲರ್ ಅಲ್ಲಿ ಇದೆ, ನನ್ನ ಹತ್ರ 2 ಕಲರ್ ಅಲ್ಲಿ ಇದೆ. ಇಲ್ಲಿ ಎಲ್ಲೋ ನೋಡ್ತಾ ಇದ್ದೀರಾ. ಇನ್ನು ನೆಕ್ಸ್ಟ್ ಮುಂದೆ ಇದೇ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ನಿಮ್ಗೆ ರೆಡ್ ಕಲರ್ ಕೂಡ ತೋರಿಸ್ತೀನಿ ನೋಡಿ. ಈ ಗಿಡಕ್ಕೂ ಆ ಗಿಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಎರಡೂ ಒಂದೇ ತರದ ಚೆರಿ ಟೊಮೆಟೊನೆ, ಆದ್ರೆ ಅದ್ರಲ್ಲಿರೋ ಮಣ್ಣು ಮತ್ತೆ ಹಾಕಿರೋ ಗೊಬ್ಬರದ ಮೇಲೆ ಎಷ್ಟು ಡಿಫ್ರೆಂಟ್ ಕಾಣಿಸ್ತಿದೆ ನೋಡಿ. ಇದು ಸೂರ್ಯಕಾಂತಿ ಗಿಡ, 2 ಗಿಡ ಇದ್ದಿತ್ತು. ಒಂದು ಗಿಡ ಇಲ್ಲಿ ನೆಟ್ಟಿದೆ, ಇನ್ನೊಂದು ಗಿಡ ಇನ್ನೊಂದು ಪಾಟ್ ಅಲ್ಲಿ ಇದೆ. ತುಂಬಾ ದೊಡ್ಡ ಹೂ ಆಗತ್ತೆ. ಇದ್ರಲ್ಲಿ ಈ ಸೂರ್ಯಕಾಂತಿಲಿ ಕೂಡ ಇನ್ನೊಂದು ಡ್ರಾಪ್ ವೆರೈಟಿ ಅಂತ ಇರುತ್ತೆ, ಅದು ಸಣ್ಣ ಹೂವು, ಸಣ್ಣ ಗಿಡದಲ್ಲೇ ತುಂಬಾ ಹೂ ಆಗ್ತಿರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಇದೇನ್ ಗೊತ್ತಾಯ್ತಾ? ನೀವು ನೋಡಿ, ನೀವ್ ಏನ್ ಅನ್ಕೊಳ್ಬಹುದು ಅಂದ್ರೆ ಕೊತ್ತಂಬರಿ ಸೊಪ್ಪು ಏನೋ ಅನ್ಕೊಂತೀರೋ, ಕೊತ್ತಂಬರಿ ಸೊಪ್ಪೇನಲ್ಲ, ಇದು ಕ್ಯಾರೆಟ್. ಇದು ಲಾಸ್ಟ್ ಇಯರ್ ನನ್ನ ಹತ್ರ ಬೀಜ ಆಗಿದ್ದು ನಾನು ಹಾಕಿದ್ದು, ಗಿಡ ಹುಟ್ಕೊಂಡು ಬೆಳೆದಿದ್ದು. ಇದು ಬೀನ್ಸ್. ಇದು ಆ ಬೀನ್ಸ್ ನಾನು ಬೀಜ ತರ್ಸ್ಕೊಂಡಿದ್ದೆ. ಬೀಜ ತರ್ಸ್ಕೊಂಡಿದ್ರೊಳಗೆ 1-2 ಕಾಯಿನ್ ಬಿಟ್ಬಿಟ್ಟು ಅದು ಹಣ್ಣಾದ್ರ ಮೇಲೆ ಒಣಗಿಸಿ ಅದನ್ನ ಗಿಡ ಹಾಕಿದ್ರಲ್ಲಿ ಬಂದ್ ಗಿಡ ಇದು. ಇದ್ರಲ್ಲಿ ಬೀಜ ಮತ್ ಬಿಟ್ಟಿದೀನಿ, ನೆಕ್ಸ್ಟ್ ಸೀಸನ್ಗೆ ನಾವು ಹಾಕೊಳ್ಬಹುದು. ಬೀನ್ಸ್ ಅಲ್ಲಿ 2 ತರದ್ ಇರುತ್ತೆ. ಸಣ್ಣ ಗಿಡದಲ್ಲೇ ಕಾಯಿ ಆಗುತ್ತೆ, ಒಂದು ಬಳ್ಳಿ ತರ ಬರುತ್ತೆ. ನೆಕ್ಸ್ಟ್ ಇಯರ್ ನಾನು ಬಳ್ಳಿ ತರದ್ದು ತರ್ಸ್ಕೊಂಡು ಬೆಳೆಸ್ಕೊಳ್ತೀನಿ ನೋಡಿ. ಆ ಸೂರ್ಯಕಾಂತಿಗೂ ಈ ಸೂರ್ಯಕಾಂತಿ ಗಿಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. 2 ಬೇರೆ ಒಂದೇ ಸರ್ತಿ ಬೀಜ ಆಗಿದ್ದು. ಹಾಗೆ ಈ ಸೇವಂತಿಗೆ ಗಿಡದ ಬಗ್ಗೆ ಕೂಡ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇಲ್ಲಿ ವಾಟರ್ ಲಿಲ್ಲಿ ನೋಡಿ. ಈ ವಾಟರ್ ಲಿಲ್ಲಿ ಚಳಿಗಾಲದಲ್ಲಿ ಪೂರ್ತಿ ಕೊಳತೋದಂಗಿರುತ್ತೆ, ಆಲ್ಮೋಸ್ಟ್ ಸತ್ತೋಗ್ಬಿಟ್ಟಿರುತ್ತೆ. ವಾಟರ್ ಕೂಡ ಕೊಳತ ಲೆವೆಲ್ ಅಲ್ಲಿ ಇರುತ್ತೆ. ಅದೇ ಈಗ ಬೇಸಿಗೆ ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಅದಕ್ಕೆ ಹೊಸ ಪ್ರಾಣ ಬಂದ್ಬಿಟ್ಟು ಎಲೆಗಳು ಮತ್ತೆ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರ್ ಚೇಂಜ್ ಮಾಡ್ಬಿಟ್ಟು ಸ್ವಲ್ಪ ಮಣ್ಣನ್ನ ನಾವು ಬೇಕಾದ್ರೆ ಚೇಂಜ್ ಮಾಡಿ ಸ್ವಲ್ಪ ಗೊಬ್ಬರ ಗಿಬ್ರೆ ನಾನು ಕೊಟ್ರೆ ಒಳ್ಳೆ ಹೂ ಆಗುತ್ತೆ. ಇನ್ನು ಬೇಸಿಗೆಯಲ್ಲಿ ವಾಟರ್ ಲಿಲ್ಲಿ ಆಗ್ಲಿ, ಲೋಟಸ್ ಆಗ್ಲಿ ತುಂಬಾ ಚೆನ್ನಾಗುತ್ತೆ. ಜಿನಿಯಾ ನೋಡಿ, ಇದು ಡಬಲ್ ಕಲರ್ ಬರ್ತಾ ಇದೆ. ಲಾಸ್ಟ್ ಇಯರ್ ಸಿಂಗಲ್ ಪಿಂಕ್ ಕಲರ್ ಬಂದಿತ್ತು, ಹೇಗ್ ಡಬಲ್ ಕಲರ್ ಆಯ್ತೋ ಗೊತ್ತಿಲ್ಲ. ಇದು ಡಬಲ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಕೆಲವುದೆಲ್ಲ ಹೂವಿನ ಗಿಡ ಇದೆ. ಆಲ್ಮೋಸ್ಟ್ ಈಗ ನನ್ನ ಟೆರೆಸ್ ಅಲ್ಲಿ ಹೂವಿನ ಗಿಡಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹೊಸದಾಗಿ ನಾನು ಯಾವ್ದೇ ತರದ್ದು ಬೀಜ ಹಾಕ್ಲಿಲ್ಲ, ಹಾಕಿದವಾಗಿದ್ದು ಬಂದಿರ್ಲಿಲ್ಲ. ಅದರಿಂದ ಟೊಮೆಟೊ, ಮೆಣಸಿನ್ಕಾಯಿ, ಬದನೆಕಾಯಿ ಬಿಟ್ರೆ ಬೇರೆ ಯಾವ್ದು ಹೊಸದು ತರಕಾರಿ ಹಾಕ್ಲಿಲ್ಲ ನಾನಿನ್ನು. ಬೇಸಿಗೆಯಲ್ಲಿ ಹಾಕುವಂಥದ್ದು ಹಾಕ್ಬೇಕಿನ್ನು. ಹಾಕಿದವಾಗ ನಿಮ್ಗೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ಹಾಕಿದೀನಿ ಅಂತ. ಇಲ್ಲೊಂದು ತೊಂಡೆ ಬಳ್ಳಿ ಇದೆ, ಅದು ಸರಿಯಾಗಿ ಬೆಳೀತಾ ಇಲ್ಲ. ಅದನ್ನ ಪ್ರೂನ್ ಮಾಡ್ಬಿಟ್ಟು ಬೇರೆ ಕಡೆ ತಗೊಂಡು ನೆಡ್ತೀನಿ. ಈ ಬದನೆ ಗಿಡ ನೋಡಿ, ಆಲ್ಮೋಸ್ಟ್ ಸತ್ತೋಗಿತ್ತು ಅಂದ್ಕೊಂಡಿದ್ದೆ ನಾನು, ಆದ್ರೆ ಕೆಳಗಡೆಯಿಂದ ಚಿಗುರು ಬಂದು ಪುನಃ ಹೂ ಆಗ್ತಾ ಇದೆ ನೋಡಿ. ಬದನೆ ಗಿಡದಲ್ಲಿ ಇರೋ ಒಂದು ಸ್ಪೆಷಲ್ಲೇ ಅದು. ಏನಂತ ಹೇಳಿದ್ರೆ ಮೇಲ್ಗಡೆ ಸತ್ತೋಗ್ತಾ ಇದ್ರು ಕೂಡ ಕೆಳಗಡೆಯಿಂದ ಚಿಗುರು ಬರುತ್ತೆ. ಅದಕ್ಕೆ ಕೂಡಲೇ ಟಪ್ ಅಂತೇಳಿ ನೀವು ಅದನ್ನ ಸತ್ತೋಯ್ತಲ್ಲ ಅಂತೇಳಿ ಕಿತ್ತಾಕಕ್ ಹೋಗ್ಬೇಡಿ. ಒಂದು 2 ತಿಂಗಳು ವೆಯ್ಟ್ ಮಾಡಿ ನೋಡೋಣ, ಆವಾಗ ಬಂದ್ರೆ ಬಂತು, ಇಲ್ದಿದ್ರೆ ತೆಗೆದು ಹಾಕ್ಬಿಡ್ಬೋದು. ಓಕೆನಾ? ಆಮೇಲೆ ಈ ಸೈಡ್ ಅಲ್ಲಿ ಇದು ನಮ್ದು ಟರ್ಟಲ್ ವೈನ್. ಈ ಟರ್ಟಲ್ ವೈನ್ ಬಿಸ್ಲಿಗೆ ತಡ್ಕೊಳಲ್ಲ. ಇದನ್ನ ನೆರಳಿಗೆ ಚೇಂಜ್ ಮಾಡ್ಬೇಕು, ಇಲ್ಲಾಂದ್ರೆ ಈ ನಮ್ದು ಹ್ಯಾಂಗಿಂಗ್ ಪಾಟಿಗೆ ಬೇರೆ ಗಿಡ ಹಾಕಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಬದನೆ ಗಿಡನೂ ಅಷ್ಟೇ, ಇದು ಕೂಡ ಸತ್ತೋಗಿತ್ತು ಅಂದ್ಕೊಂಡಿದ್ದೆ, ಚಿಗುರು ಬಂದು ಪುನಃ ಕಾಯಿ ಆಗ್ತಾ ಇದೆ ನೋಡಿ. ಇದು ಗೊಂಚಲು ಕಾಯಿ ಆಗ್ತಾ ಇರುತ್ತೆ ಈ ಬದನೆ ಗಿಡ ಜಾತಿ.
ಇದು ಸಾಣೆ ಹೂವು. ಇದು ಮಳೆಗಾಲದಲ್ಲಿ ಆಗುವಂಥದ್ದು. ಆದ್ರೆ ಈಗ ಚಳಿಗಾಲದಲ್ಲಿ ಆಗಿದ್ದು ಅಲ್ಲದೆ ಬೇಸಿಗೆ ಕೂಡ ಆಗಕ್ಕೆ ಗಿಡಗಳೆಲ್ಲ ಹುಟ್ಟಿದೆ. ಎಷ್ಟಾಗುತ್ತೆ ಗೊತ್ತಿಲ್ಲ. ಇದು ಶುಂಠಿ. ಗಿಡ ಎಲ್ಲ ಒಣಗೋಗಿದೆ. ಇನ್ನು ನಾನು ಹಾರ್ವೆಸ್ಟ್ ಮಾಡಲ್ಲ. ಒಂದು ಗ್ರೋ ಬ್ಯಾಗ್ ಅಲ್ಲಿ ಇದು ಹಾರ್ವೆಸ್ಟ್ ಮಾಡಿದೆ. ನಿಮ್ ಪಕ್ಕದಲ್ಲಿ ಪಿಕ್ಚರ್ ಕೊಟ್ಟಿದ್ನಲ್ಲ ಅದೇ. ಆಮೇಲೆ ಇವೆಲ್ಲ ಕಾಸ್ಮಸ್ ಗಿಡ. ಕಾಸ್ಮಸ್ ಅಂದ್ರೆ ಹೂವಿನ ಇದೆ. ಇದ್ರಲ್ಲಿ ಒಂದು ಗಿಡ ಇದ್ದಿತ್ತು. ಅದು ಹೂವಿನ ಬೀಜ ಎಲ್ಲ ಹಾಕಿದಲ್ಲೇ ಬಿದ್ದು ಹುಟ್ಟಿದ್ದವೆಲ್ಲ. ಈಗ ನೆಕ್ಸ್ಟ್ ರೆಡಿ ಆಗುತ್ತೆ. ಇದು ಸ್ಟಾರ್ ಬೆಂಡೆ. ಕಾಯಿ ನೋಡಕ್ ಸಣ್ಣ ಸಣ್ಣಕ್ಕಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ನಿಮಗೆ ಸ್ಪೆಷಲ್ ಆಗಿ ತೋರ್ಸ್ಬೇಕಾಗಿದ್ದು ಈ ಗಿಡ. ಇದು ನೋಡಿ, ಇದು ಕಾಲಿಫ್ಲವರ್. ಕಾಲಿಫ್ಲವರ್ ಅಲ್ಲಿ ಫ್ಲವರ್ ಬಂದಿದೆ ನೋಡಿ. ಕಾಲಿಫ್ಲವರ್ ಅಂದ್ರೇನೆ ಹೂವು ಅಂತೀವಿ. ಆ ಹೂವಲ್ಲಿ ಹೂವು ಬಂದಿದೆ. ಅಂದ್ರೆ ಕಾಲಿಫ್ಲವರ್ ಕೂಡ ಬೀಜದಿಂದ ಬರುತ್ತೆ, ಎಲ್ಲರಿಗೂ ಗೊತ್ತಿದೆ. ಆ ಹೂವು ಹೇಗಿರುತ್ತೆ ಅಂದ್ರೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರಲ್ಲ. ನೋಡಿ ಯಾವ ತರ ಇರುತ್ತೆ ನೋಡಿ. ಕಾಲಿಫ್ಲವರ್ ಅಲ್ಲಿ ಹೂವು ಈ ತರ ಬರುತ್ತೆ. ಇದ್ರಲ್ಲಿ ಬೀಜ ಬಂದಿದ್ದು ಸಾಸಿವೆ ಕಾಳು ತರ ಇರುತ್ತೆ. ಆ ಬೀಜ ಕಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಕನಿಷ್ಠ ಶಾರ್ಟ್ಸ್ ಅನ್ನಾರು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಯಾವ ತರ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ತುಂಬಾ ಚೆನ್ನಾಗಿದೆ. ಇದು ಕಾಲಿಫ್ಲವರ್ ಸಣ್ಣಕ್ಕಿತ್ತಲ್ಲ ಅಂತ ಕುಯ್ದು ಬಿಟ್ಟಿದ್ದೀನಿ. ಅದನ್ನ ಏನ್ ಮಾಡ್ಬೇಕಂತ. ಆ ಬಿಟ್ಟಿದ್ರಲ್ಲಿಗೆ ಹೂವು ಬಂದಿದೆ. ಬೀಜ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಏನಿಲ್ಲ. ಎಷ್ಟು ಮುಂಚೆ ಕ್ಯಾರೆಟ್ ಕೂಡ ತೋರಿಸಿದ್ನಲ್ಲ ನಿಮ್ಗೆ. ಕ್ಯಾರೆಟ್ ಕೂಡ ಅದೇ ತರನೇ ಹೂವು ಬಂದಿತ್ತು. ಬೀಜದಲ್ಲಿ ಬರುತ್ತಾ ಇಲ್ವಾ ಅನ್ಕೊಂಡಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಸರ್ತಿ ಕೂಡ ಒಂದೆರಡು ಬಿಡ್ತೀನಿ. ಅದ್ರಲ್ಲಿ ಕೂಡ ಬೀಜ ಆಗಿದ್ದನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಇವೆಲ್ಲ ಮಳೆಗಾಲದಲ್ಲೂ ಆಗೋ ಹೂವುಗಳಿದ್ದೀವು. ಈ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಸತ್ತೋದಂಗೆ ಇರುತ್ತೆ. ಅದ್ ಪುನಃ ಚಿಗುರು ಬಂದ್ಬಿಟ್ಟು ಹೂವು ಆಗುತ್ತೆ. ಇಲ್ಲೊಂದು ಪಾಲಕ್ ನೆಟ್ಟಿದ್ದೀನಿ ನೋಡಿ. ಎಷ್ಟು ದೊಡ್ಡದೆಲೆ ಬರ್ತಾ ಇದೆ. ಇದು ನಮ್ ಬ್ಯಾಂಗ್ಳೂರ್ ಏನಂತಾರೆ ಅದಕ್ಕೆ, ಸೀಮೆ ಬದ್ನೆಕಾಯಿ ಅಂತಾರಲ್ಲ, ಅದು ಸರಿಯಾಗಿ ಬೆಳಿಲೇ ಇಲ್ಲ. ಇದು ಅಶ್ವತ್ಥ ಗಿಡ. ಕಟ್ ಮಾಡಿದ್ದು. ಅದು ನನ್ನ ಹತ್ರ ಒಂದು ಬೊನ್ಸ ಇತ್ತಲ್ಲ, ಅದು ಕಟ್ ಮಾಡಿ ತಂದು ನೆಟ್ಟಿದ್ದೆ. ಚಿಗುರು ಬರ್ತಿದೆ. ತೆಗೆದ್ಬಿಟ್ಟು ಬೇರೆದ್ರಲ್ಲಿ ಪಾಟಲ್ಲಿ ಹಾಕ್ಬೇಕು. ಇಲ್ಲಾಂದ್ರೆ ಇಷ್ಟಕ್ಕೂ ಬೆಳ್ಕೊಂಡ್ಬಿಡುತ್ತೆ ಅದು. ಇದು ಬದ್ನೆ ಗಿಡ. ಇದು ಒಂದು 6 ತಿಂಗಳಿಂದ ಕಾಯಿ ಆಗ್ತಾನೆ ಇದೆ ನಾನ್ ಸ್ಟಾಪ್. ಈಗ ಇನ್ನು ಕಾಯಿ ಕಮ್ಮಿ ಆಯ್ತು. ಇದು ಪ್ರೂನ್ ಮಾಡಿದ್ರೆ ಹೊಸ ಚಿಗುರು ಬರುತ್ತೆ ನೋಡಿ. ಇದೇ ಸೋಣೆ ಹೂ. ಇಷ್ಟು ಕಲರ್ದೆಲ್ಲ ಇತ್ತು ನನ್ನ ಹತ್ರ. ಅದರಲ್ಲಿ ಕೆಲವೊಂದು ಬಂದಿದೆ ಇವಾಗ. ಇದರಲ್ಲಿ ಎಷ್ಟು ಬೇಸಿಗೆ ಬಿಸಿಲು ತಡ್ಕೊಂಡು ಹೂ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ. ನೋಡೋಣ. ಈ ಟೊಮೆಟೊ ಗಿಡ ನೋಡಿ. ಇದಂತೂ ಇನ್ನೂ ಸ್ಪೆಷಲ್. ಇದು ಪೂರ್ತಿ ಸತ್ತೋಗ್ಬಿಟ್ಟಿತ್ತು. ಹಣ್ಣು ಇದಾಗ್ಬಿಟ್ಟು ಸರಿ ಅಂತೇಳಿ ಕಟ್ ಮಾಡಿಬಿಟ್ಟಿದೆ. ಕಟ್ ಮಾಡಿದ್ಮೇಲೆ ಬುಡದಿಂದ ಚಿಗುರು ಬಂದ್ಬಿಟ್ಟು ಮತ್ತೆ ಹೂ ಆಗ್ತಾ ಇದೆ ನೋಡಿ. ನೋಡಿದ್ರೆ ನೋಡಿ, ಅದು ಅಲ್ಲಿ ತನಕ ಕಟ್ ಮಾಡಿದೀನಿ. ಆ ಕಟ್ ಮಾಡಿದ್ರ ಮೇಲೆ ಬುಡದಿಂದ ಚಿಗುರು ಬಂದ್ಬಿಟ್ಟು ಮತ್ತೆ ಹೂ ಆಗ್ತಾ ಇದೆ. ಇದೆಲ್ಲ ಮತ್ತೆ ಇದೆ ಯಾವುದು, ಕ್ಯಾರೆಟನ್ನೇ ನೆಟ್ಟಿದ್ದೀನಿ ನಾನು. ಇದು ನಮ್ ಸ್ಫಟಿಕ ಡಬಲ್ ಕಲರ್ದು. ಎಲ್ಲ ಪ್ರೂನ್ ಮಾಡಿಬಿಟ್ಟಿದೆ. ಪ್ರೂನ್ ಮಾಡಿದ ಮೇಲೆ ಚಿಗುರು ಬಂದು ಮತ್ ಪುನಃ ಹೂ ಆಗಕ್ಕೆ ರೆಡಿ ಇದೆ. ಮೊಗ್ಗಾಗಿದೆ, ಹೂ ಆಗುತ್ತೆ. ಇನ್ನು ಈ ಸೀಸನ್ ಅಲ್ಲಿ ಬರೋ ಹೂವು ತುಂಬಾ ಸಣ್ಣಕ್ ಬರುತ್ತೆ. ಚಿಕ್ಕದಿರತ್ತೆ. ಅಷ್ಟು ದೊಡ್ಡದು ಬರಲ್ಲ ನೋಡಿ. ಇದು ರೆಡ್ ಚೆರಿ ಟೊಮೆಟೊ. ಇದು ನಾನು ಬೀಜಕ್ಕೆ ಅಂತ ಹಾಕಿದ್ದೆ ಇಲ್ಲಿ. ಇದೊಂದು 4 ದಿವಸ ಈ ತರ ಒಣಗಿದ ಮೇಲೆ ಯಾವ್ದಾದ್ರು ಮಣ್ಣೆಲ್ಲ ಹಾಕಿಬಿಟ್ರೆ ಅದ್ರಷ್ಟಕ್ಕೆ ಅದೇ ಗಿಡ ಹುಟ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ನಾವ್ ಎಷ್ಟೇ ಕುಯ್ದು ಎಲ್ಲೋ 1-2 ಕಣ್ಣು ತಪ್ಪಿದಿರತ್ತಲ್ಲ, ಹಣ್ಣಾಗ ಅಲ್ಲೇ ಬಿದ್ದು ಗಿಡ ಹುಟ್ತಾ ಇರತ್ತೆ. ಇದು ಬಸ್ಲೆ, ರೆಡ್ ಬಸ್ಲೆ. ಇದು ತುಪ್ಪದ ಹೀರೆಕಾಯಿ. ಇದ್ರಲ್ಲಿ ನೋಡಿ ಒಂಥರ ಅಂಟು ತರ ಬರ್ತಾ ಇದೆ. ಅಂದ್ರೆ ಇದು ಒಂದು 7-8 ತಿಂಗಳಿಂದ ಈ ಗಿಡ ಇದೆ. ಇದು ಪೂರ್ತಿ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ. ಈಗ ಒಂದ್ಸತಿ ಎಲ್ಲ ಕಾಯಿ ಆಗ್ಬಿಟ್ಟಿತ್ತು. ಎಲ್ಲ ನಾನೆಲ್ಲ ಪ್ರೂನ್ ಮಾಡ್ಬಿಟ್ಟಿದೆ. ಮೇಲ್ಗಡೆ ಚಪ್ರ ಮೇಲೆ ಇದ್ದಿದ್ದೆಲ್ಲ ಇವಾಗ ಕೆಳಗಡೆಯಿಂದ ಚಿಗುರು ಬಂದು ಮತ್ ಪುನಃ ಕಾಯಿ ಆಗ್ತಾ ಇದೆ. ಸೊ ಇದು ಇನ್ನೊಂದು ತಿಂಗಳು ಆಗುತ್ತೋ ಅಥವಾ ಮತ್ ಪುನಃ ಒಣಗಿ ಹೋಗುತ್ತೋ ಗೊತ್ತಿಲ್ಲ. ನೋಡ್ಬೇಕಿನ್ನು. ಆದ್ರೆ ತುಂಬಾ ಒಳ್ಳೇದೆ. ಇಲ್ದಿದ್ರೆ ಏನು ಮಾಡಕ್ಕಾಗಲ್ಲ ನೋಡಿ. ಅಲ್ಲೆಲ್ಲ ತನಕ ಬೆಳ್ಕೊಂಡ್ಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಅದು ಕ್ಲೀನ್ ಮಾಡಿದ್ರೆ ಚಳಿಗಾಲದಲ್ಲಿ ಬೆಳೆಯುವಂಥದ್ದು ಬೆಳೀತಿರ್ಲಿಲ್ಲ ಹೂವಿನ ಗಿಡಗಳೆಲ್ಲ. ಅದಕ್ಕೋಸ್ಕರ ತೆಗ್ದ್ಬಿಟ್ಟಿದ್ದೆ ಅದನ್ನ. ಆದ್ರೆ ಇವಾಗ ಪುನಃ ಅದು ಚಿಗುರು ಬರ್ತಾ ಇದೆ ನೋಡಿ. ಇದು ರೆಡ್ ಚೆರಿ ಟೊಮೆಟೊ. ಇದು ಫಸ್ಟ್ ನೋಡಿದ್ದು ನಾವೆಲ್ಲೋ. ಇದು ರೆಡ್. ಆಮೇಲೆ ಇದು ದಾಳಿಂಬೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸಣ್ಣ ಗ್ರೋ ಬ್ಯಾಗ್ ಅಲ್ಲೇ ಇದೆ. 1-2-3 ವರ್ಷದಿಂದ ಇದೆ ಅದರಲ್ಲೇ. ಕಳೆದ ಸತಿ 1-2 ಕಾಯಿ ಕೂಡ ಆಗಿತ್ತು. ಈ ಸತಿ ಹೂವು ಅದ ಪಾಲಿನೇಷನ್ ಮಾಡ್ಬೇಕು. ಇದು ನೋಡಿ, ಇದು ಏನಂತಾರೆ, ಕಾಗಡ ಹೂ ಅಂತೀವಲ್ಲ ಅದು. ಇದು ಅಕ್ಕನ ಮನೆಯಿಂದ ತಂದಿದ್ದು. ಇವಾಗ ಮೊಗ್ಗಾಗ್ತಾ ಇದೆ. ಹೂ ಅದ್ರ ಮೇಲೆ ನಿಮ್ಗೆ ಅದು ತೋರಿಸ್ತೀನಿ. ಆಮೇಲೆ ಇದು ಕರಿವೆ ಸೊಪ್ಪು. ಬೀಜಕ್ಕೋಸ್ಕರ ಬಿಟ್ಟಿದ್ದು.
ಈ ಹರವೆ ಯಾವಾಗಲೇ ಆಗಲಿ ಒಂದೆರಡು ಬಿಟ್ಟರೆ ಸಾಕು, ಅದ್ರಲ್ಲಿ ಹೂವು ಬಂದ್ಬಿಟ್ಟು ಬೀಜ ರೆಡಿ ಆಗ್ತಿರುತ್ತೆ. ನಾವು ಅದನ್ನ ಕಲೆಕ್ಟ್ ಮಾಡಿ ಹಾಕ್ಲಾರ್ದಿದ್ದು ಕೂಡ ಅಲ್ಲಿ ಇಲ್ಲಿ ಬಿದ್ದುಬಿಟ್ಟು ಹುಟ್ತಾ ಇರುತ್ತೆ. ಇವೆಲ್ಲ ನಾನು ಟೆರೆಸಲ್ಲಿ ಕಟ್ ಮಾಡಿ ಅಂತ ಗಿಡಗಳನ್ನೆಲ್ಲ ಏನು ಮಾಡಿದ್ದೀನಿ ಅಂದರೆ ಈ ಸಿಮೆಂಟ್ ತೊಟ್ಟಿಲೆಲ್ಲ ತುಂಬಿಸ್ಬಿಟ್ಟಿದ್ದೀನಿ. ಇದೇನಾಗುತ್ತೆ ಅಂದರೆ ಕೆಳಗಡೆಯಿಂದ ಗೊಬ್ಬರ ಆಗ್ತಾ ಇರುತ್ತೆ, ಮೇಲ್ಗಡೆ ನಮಗೆ ಇದು ಒಣಗ್ತಾ ಇರುತ್ತಲ್ಲ, ಅದನ್ನ ಬೇಕಾದ್ರೆ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಯಾವುದೋ ಗ್ರೋ ಬ್ಯಾಗಿಗೆ ಮಣ್ಣು ಹೊಸ ಗಿಡ ನೆಡ್ತಾ ಅದನ್ನ ಯೂಸ್ ಮಾಡ್ಕೊಳಕ್ಕಾಗತ್ತೆ ಅಂತ ಇಲ್ಲಿ ಇದು ಮಾಡಿದ್ದೀನಿ. ಹಾಗೆ ನಿಮಗೆ ಜಿನಿಯಾದ ಬೀಜದ ಬಗ್ಗೆ ನಿಮ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅದು ನೋಡೋಕ್ಕೆ ಬೀಜ ಅಷ್ಟಿರುತ್ತಲ್ಲ, ಅದು ಎಲ್ಲದೂ ಬೀಜ ಅಲ್ಲ. ಅದರಲ್ಲಿ ಜಿನಿಯಾದಲ್ಲಿ ಬೀಜಗಳು ಬೇರೆ ಟೈಪಲ್ಲೇ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಅಗ್ಲ ಇರುತ್ತೆ ನೋಡಿ, ಇದು ಮಾತ್ರ ಬೀಜ. ಆ ಉದ್ದುದ್ದು ಸ್ವಲ್ಪ ಇದು ತರ ಇರುತ್ತಲ್ಲ, ಕುಸುಮ ತರ, ಅದರಲ್ಲಿ ನಮ್ಗೆ ಗಿಡ ಹುಟ್ಟೋದಿಲ್ಲ. ಫಸ್ಟ್ ನೆನ್ಪಿಟ್ಕೊಳ್ಳಿ, ನೀವು ಯಾರತ್ರಾರು ಬೀಜ ತಗೊಂಡ್ಬರ್ಬೇಕಂತಿದ್ರೆ ಈ ತರ ಅಗ್ಲ ಇದ್ದದ್ ಮಾತ್ರ ತಗೊಂಡ್ ಬಂದ್ಕೊಳ್ಳಿ. ಓಕೆ, ಸರಿ. ಇದು ಮಧ್ಯಾಹ್ನ ಮಲ್ಲಿಗೆ 2 ಕಲರ್ದಲ್ಲಿ ಇದೆ ಮೇಲ್ಗಡೆ ಟೆರೆಸ್ ಮೇಲೆ. ಇದೊಂದು ಪಿಂಕ್, ಇನ್ನೊಂದ್ ಕಡೆ ಆರೆಂಜ್ ಟೈಪ್ ಅಲ್ಲಿ ಇದೆ. ಇದು ನೋಡಿ ಗೆಣಸು ಕೊಳ್ತೋಗಿತ್ತಲ್ಲ ಅಂತ ಹಾಕಿದ್ದೆ. ಆ ಕೊಳ್ತೋಗಿದ್ರಲ್ಲಿ ಹಿಂಗ್ ಚಿಗುರು ಬಂದೆ ನೋಡಿ. ಇದು ಬೇರೆ ಕಡೆ ಯಾವ್ದ್ರೆಲ್ಲಾರು ನೆಟ್ರೆ ನಮಗ್ ಗೆಣಸು ರೆಡಿ ಆಗತ್ತೆ. ಇಲ್ಲೊಂದು ತೊಂಡೆ ಇದೆ, ಆ ತೊಂಡೆನ ಮೇಲ್ಗಡೆ ಎಲ್ಲ ಪ್ರೂನ್ ಮಾಡಿದೀನಿ. ಇನ್ನು ಇದಕ್ಕೆ ಯಾವುದೇ ತರ ಗೊಬ್ಬರ ಗಿಬ್ರ ಏನು ಹಾಕಿಲ್ಲ. ಅದ್ರಿಂದ ಏನಂದ್ರೆ ಹೊಸ ಚಿಗುರು ಬರ್ಲಿಲ್ಲ. ಯಾಕೆ ಈ ತರ ಆಯ್ತು ಅಂತ ಹೇಳಿದ್ರೆ, ಅದ್ರ ಪಕ್ಕದಲ್ಲಿ ನೋಡಿ ನಿಮ್ಗೆ ಅವರೆ ಗಿಡ ಕಾಣಿಸ್ತಾ ಇರ್ಬೋದು. ಈ ಅವರೆ ಬಳ್ಳಿ ಅದಕ್ಕೆ ಹೋಗಿ ಹಬ್ಕೊಂಡು ಆ ತೊಂಡೆ ಬಳ್ಳಿ ಬರಕ್ಕೆ ಚಾನ್ಸ್ ಇಲ್ದಿದ್ದಂಗೆ ಮಾಡ್ಬಿಟ್ಟಿತ್ತೆ. ಅದಕ್ಕೋಸ್ಕರ ಆ ತರ ಆಗಿದೆ. ಈಗ ಇನ್ನೇನು ಅವರೆ ಸೀಸನ್ ಮುಗಿತಾ ಬಂತು, ಅದನ್ನೆಲ್ಲ ಗಿಡ ಎಲ್ಲ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ರೆ ನಮ್ಗೆ ತೊಂಡೆ ಬಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸದ್ಯದ ಮಟ್ಟಿಗೆ ಆ ಟೆರೆಸ್ ಈ ತರ ಕಾಣಿಸ್ತಾ ಇದೆ ನಿಮ್ಗೆ. ಇದು ನೋಡಿ, ಇದೊಂದು ದೊಡ್ಡದು ನಿಮ್ಗೆ ತೋರಿಸಿದ್ದೆಲ್ಲ ನಾನು ನಮ್ಗೆ ಸೇವಂತಿಗೆ ಗಿಡನ, ಅದು ಕೂಡ ಆಲ್ಮೋಸ್ಟ್ ಒಣಗ್ತಾ ಬಂತು. ಇದನ್ನು ಕೂಡ ನಾವು ಪ್ರೂನ್ ಮಾಡ್ಬೇಕು. ಇನ್ಮೇಲೆ ಪ್ರೂನ್ ಮಾಡಿದ್ಮೇಲೆ ಹಾಗೆ ಪ್ರೂನ್ ಮಾಡಿ ಬಿಟ್ಬಿಟ್ರೆ ನಮ್ಗೆ ನೆಕ್ಸ್ಟ್ ಸೀಸನ್ಗೆ ನಮ್ಮ ಸೇವಂತಿಗೆ ಗಿಡ ಬದುಕೋಕ್ ಸಾಧ್ಯ ಇರಲ್ಲ. ಅದಕ್ಕೆ ಕೆಲವೊಂದು ಜಾಗ್ರತೆ ತಗೊಳ್ಬೇಕಾಗುತ್ತೆ. ಏನೇನು ಜಾಗ್ರತೆ ತಗೊಳ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ? ಅಲ್ಲಿ ತನಕ ಇಲ್ಲಿ ಕೊನೆ ತನಕ ನೋಡಿದೀರಾ, ತುಂಬಾ 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 ಥ್ಯಾಂಕ್ಸ್. ಕೆಲವೊಂದು ವಿಷಯಗಳೆಲ್ಲ ಹೊಸದಾಗಿ ಹೇಳ್ಬೇಕು ಅನ್ಕೊಂಡಿದ್ದೆ, ಹೇಳೋ ಬತ್ತೆ ಕೆಲವು ಮಿಸ್ ಆಗಿರ್ಬೋದು. ಸರಿ, ನಿಮ್ಗೆ ವಿಡಿಯೋ ನೋಡಿದ್ರಲ್ಲ, ಏನನ್ಸ್ತು ಅಂತ ಕಾಮೆಂಟ್ ಅಲ್ಲಿ ಹೇಳೋದು ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.